ನಾನು ಬಳ್ಳಿಯ ಮಿಂಚು. ಗಂಡ ಕೇಳ್ತಾ ಇದ್ರೆ ಹೆಂಡತಿಗೆ ಸಿಟ್ಟು ಬರುತ್ತೆ, ಅಷ್ಟು ಒಳ್ಳೆಯ ಹಾಡು. ನೀ ಬಂದು ನಿಂತಾಗ, ನಿಂತು ನೀನಕ್ಕಾಗ, ಪಕ್ಕದ ಮನೆಯವರು ಯಾರಾದರೂ ಬಂದು ನಿಂತ್ಕೊಂಡ್ರೇನೋ ಅಂತ ಒಂದು ಅನುಮಾನ ಬರ್ತದೆ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ. ನಮ್ಗೆಲ್ಲ ಆ ತಲೆಮಾರಿಗೆ ಬಹುಶಃ ಪ್ರೀತಿಸೋದಕ್ಕೆ ಒಂದು ಕಾರಣವೇ ಈ ಹಾಡುಗಳು ಅಂತ ಕಾಣಿಸುತ್ತೆ. ಬರದೆ ನೀನು ನಿನ್ನ ಹೆಸರ ನನ್ನ ಬಾಳಪುಟದಲ್ಲಿ, ಇದೇ ನನ್ನ ಉತ್ತರ ಕೊಡುವೆ ಬಾರೆ ಹತ್ತಿರ, ಬೆಳ್ಳಿ ಮೋಡದ ಅಂಚಿನಿಂದ ಸುಖದ ಸ್ವಪ್ನಗಾನ. ಇಷ್ಟೆಲ್ಲ ಅದ್ಭುತವಾದ ಹಾಡುಗಳನ್ನ ಬರೆದಿರೋರು ಯಾರಿರಬಹುದು ಅಂತ ಹೇಳಿ ಯಾರಿಗಾದ್ರೂ ಒಂದು ಅಂದಾಜಾದ್ರೆ ನನಗೆ ಜಾಸ್ತಿ ಸಂತೋಷ ಆಗುತ್ತೆ. ಅವರು ಆರ್ ನಾಗೇಂದ್ರ ರಾಯರ ಮಕ್ಕಳಲ್ಲಿ ಒಬ್ಬರಾದಂತಹ ಆರ್ ಎನ್ ಜಯಗೋಪಾಲ್ ಅವರು. ಬಹಳ ಹೆಮ್ಮೆ ಆಗುತ್ತೆ ಆ ಮನುಷ್ಯ ನೋಡಿ. ದೈತ್ಯ ದೇಹಿ, ಆ ದೇಹಕ್ಕೆ ತಕ್ಕಂತ ಮನಸ್ಸಿದೆ. ಮದ್ರಾಸ್ನಲ್ಲಿ ಒಂದು ಶಾಲೆ ನಡೆಸ್ತಾರೆ. ಆ ಶಾಲೆಯ ಹೆಸರೇ ವಿದ್ಯಾ ವಿನಯ ವಿನೋದ ಶಾಲೆ ಅಂತೇಳಿ. ಒಂದು ಕನ್ನಡ ಶಾಲೆಯನ್ನ ಮದ್ರಾಸ್ನಲ್ಲಿ ನಡೆಸ್ಕೊಂಡು ಬರ್ತಾ ಇರುವಂತಹ ಅವರಿಗೆ ಒಂದು ಚಪ್ಪಾಳೆ. ನೋಡಿ, ನಾವು ಕೇಳೋ ಹಾಡುಗಳು ಎಷ್ಟೋ ಸಲ ಹಾಡು ನೆನಪಿರುತ್ತೆ, ಲಿರಿಕ್ ಮರ್ತು ಹೋಗುತ್ತೆ, ಧಾಟಿ ನೆನಪಿರುತ್ತೆ, ಅಥವಾ ಲಿರಿಕ್ ನೆನಪಿರುತ್ತೆ, ಧಾಟಿ ಮರ್ತು ಹೋಗುತ್ತೆ. ದುರಂತ ಅಂದ್ರೆ ಪ್ರತಿ ಸಲ ನಮಗೆ ಬರೆದವರ ಹೆಸರೇ ನೆನಪಿರಲ್ಲ, ಅದೇ ಮರ್ತು ಹೋಗಿರುತ್ತೆ. ಆಕ್ಟರ್ ನೆನಪಿರ್ತಾನೆ, ಅವನೇನೂ ಮಾಡಿರಲ್ಲ, ಪಾಪ ಪಾಪ ಅಂತ ಬಾಯಲ್ಲಿ ಆಡಿಸಿರ್ತಾನೆ, ಅವನ್ ನೆನಪಿರ್ತಾನೆ. ಅಷ್ಟು ಕಷ್ಟಪಟ್ಟು ಒಂದು ಥಾಟ್, ಎಷ್ಟು ಕಷ್ಟ ಆಗುತ್ತೆ ಒಂದು ಹಾಡು ಬರೆಯೋದಕ್ಕೆ. ಆ ಹಾಡನ್ನ ಬರೆದವರ ಹೆಸರುಗಳನ್ನ ಮರ್ತು ಹೋಗ್ತೀವಿ. ನಾವು ಮರ್ತು ಹೋದ್ರೆ ಪರವಾಗಿಲ್ಲ, ಹಾಡಕ್ ಮುಂಚೆ ಅನೌನ್ಸ್ ಮಾಡ್ಬೇಕಲ್ಲ, ಅನೌನ್ಸ್ ಮಾಡೋರು ಮರ್ತು ಹೋಗ್ತಾರೆ. ರೇಡಿಯೋದವರು ಮೊದಲು ಹೇಳ್ತಾನೆ ಇರಲಿಲ್ಲ ಹೆಸರನ್ನ, ಹೇಳಲೇಬೇಕು ಅಂತ ಹಠ ಮಾಡಿ ಹೋರಾಟ ಮಾಡಿ ಗೆದ್ದಂತಹ ಒಬ್ಬ ಮಹನೀಯ ಅಂತಂದ್ರೆ ಉರ್ದು ಕವಿ ಸಾಹಿರ್ ಲುಧಿಯಾನ್ವಿ. ಸಾಹಿರ್ ಲುಧಿಯಾನ್ವಿಯೊಂದಿಗೆ ಹೆಗಲು ಸೇರಿಸಿ ನಿಂತು ಬಡಿದಾಡಿದಂತಹ ಏಕೈಕ ಕನ್ನಡಿಗ ಅಂದ್ರೆ ಆರ್ ಎನ್ ಜಯಗೋಪಾಲ್. ನಿಮಗೆ ಇದು ಬಹುಶಃ ಗೊತ್ತಿರ್ಲಿಕ್ಕಿಲ್ಲ. ಅವರು 1994ರಲ್ಲಿ ವಿಶ್ವ ಗೀತ ರಚನೆಕಾರರ ಸಮಾವೇಶ ಅಂತ ಒಂದು ಸಮಾವೇಶ ಅಮೆರಿಕಾದಲ್ಲಿ ವೈಟ್ ಹೌಸ್ ನಲ್ಲಿ ನಡೆಯುತ್ತೆ. ಅದಕ್ಕೆ ಕರ್ನಾಟಕವನ್ನ ರೆಪ್ರೆಸೆಂಟ್ ಮಾಡಿದವರು ಆರ್ ಎನ್ ಜಯಗೋಪಾಲ್. ಹಾಡು ಬರೆದವರ ಹೆಸರುಗಳನ್ನ ಹೇಳಲೇಬೇಕು ಅಂತ ಆಕಾಶವಾಣಿಗೆ ಒತ್ತಾಯ ಮಾಡಿ ಇಂಡಿಯನ್ ಪರ್ಫಾರ್ಮಿಂಗ್ ರೈಟ್ಸ್ ಸೊಸೈಟಿಯನ್ನ ಸ್ಥಾಪಿಸಿದ ಇಬ್ಬರು ಮಹನೀಯರ ಪೈಕಿ ಒಬ್ಬರು ಆರ್ ಎನ್ ಜಯಗೋಪಾಲ್ ಅವರು. ಇಂಥ ಮಹನೀಯರು ಬರೆದಿರೋ ಹಾಡುಗಳ ಸಂಖ್ಯೆ 1800. ಇನ್ನೊಂದು ಚಪ್ಪಾಳೆ. ಅವರು 8 ಸಿನಿಮಾಗಳಿಗೆ ಡೈರೆಕ್ಷನ್ ಮಾಡಿದ್ರು, 20 ಸೀರಿಯಲ್ ಮಾಡಿದ್ರು. ನೀರಿನಲ್ಲಿ ಅಲೆಯ ಉಂಗುರ ಅನ್ನುವಂಥ ಹಾಡನ್ನು ನೀವು ಕೇಳಿದ್ರೆ ಈ ಸುಡುಗಾಡಿ SMS ಬರ್ತಾವಲ್ರಿ, ಓಪನ್ ದಿ ವಿಂಡೋಸ್, ಲೆಟ್ ದಿ ಸನ್ ಕಮ್ ಇನ್ ಸೈಡ್, ಹೂಸ್ ಸನ್ ಕಮ್ ಇನ್ ಸೈಡ್, ನೇಬರ್ ಸನ್ ಕಮ್ ಇನ್ ಸೈಡ್, ಆರ್ ಮೈ ಓನ್ ಸನ್ ಗೋ ಔಟ್ ಸೈಡ್. ಈ ತರಹದ SMS ಕಳಿಸೋ ಬದಲು ನೀರಿನಲ್ಲಿ ಅಲೆಯ ಉಂಗುರ ಕಳಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ತರದ ಒಂದು ಕಲ್ಚರ್ ಅನ್ನ ನಾವು ಹೇಗಾದ್ರೂ ಮಾಡಿ ಕರ್ನಾಟಕಕ್ಕೆ ತರಬೇಕಾಗಿದೆ. ಡ್ಯುಯೆಟ್ಸ್ ಬರೆಯೋಕೆ ಅಂತಂದ್ರೆ ಆರ್ ಎನ್ ಜಯಗೋಪಾಲ್ ಕೈಲಿ ಮಾತ್ರ ಸಾಧ್ಯ ಅನ್ನುವಂಥ. ಅವರು ಕನ್ನಡಕ್ಕೆ ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅಂತಂದ್ರೆ, ಇವತ್ತು ಯಾವುದೇ ಸಮಾರಂಭದಲ್ಲಿ ಜಯ ಭಾರತ ಜನನಿಯ ತನುಜಾತೆ ಬಿಟ್ರೆ ನೆಕ್ಸ್ಟ್ ನೆನಪಾಗೋ ಹಾಡೆ ಅಪಾರ ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು. ನಾನು 6ನೇ ಕ್ಲಾಸ್ನಲ್ಲಿದ್ದಾಗ ನನ್ನ ಕ್ಲಾಸ್ಮೇಟ್ ಒಬ್ಬನು ವೆಂಕಟಸ್ವಾಮಿ ಅಂತಿದ್ದ. ಹಾಡು ಅಂದ್ರೆ ಸಾಕು, ಎದ್ ನಿಂತು ಕಣ್ಣೆರಡು ಹಿಂಗೆ ಫಿಕ್ಸ್ ಆಗ್ಬಿಡೋದು ಅವನಿಗೆ. ಅಪಾರ ಕೀರ್ತಿ ಅಂತ ಫುಲ್ ಸ್ಟಾಪು ಕಾಮ ಏನೂ ಇರ್ತಿರ್ಲಿಲ್ಲ. ಬಹಳ ಅದ್ಭುತವಾಗಿ ಹಾಡ್ತಿದ್ದ. ಅಂದ್ರೆ ನಮ್ಗೆಲ್ಲ ಆ ತರಹದ ಒಂದು ಕನ್ನಡದ ಬಗ್ಗೆ ಒಂದು ಪ್ರೀತಿಯನ್ನ, ವಾತ್ಸಲ್ಯವನ್ನ, ಮಮಕಾರವನ್ನ, ಅಭಿಮಾನವನ್ನ ಉಂಟು ಮಾಡಿದಂತಹ ಗೀತೆ ಇದು. ಇದಕ್ಕೆ MS ವಿಶ್ವನಾಥ್ ಮತ್ತು BK ರಾಮಮೂರ್ತಿ ಅವರು ಸಂಗೀತ ಮಾಡಿದ್ದಾರೆ. MS ವಿಶ್ವನಾಥ್ ಅವರು ETV ಎದೆ ತುಂಬಿ ಹಾಡಿದನು ಕಾರ್ಯಕ್ರಮಕ್ಕೆ ಬಂದು ಅವರು ಒಂಥರ ಸಿಂಹ ತರ ಅವರು ಓಡಾಡೋದು, ಮಾತಾಡೋದು, ನೋಡೋದಕ್ಕೆ ಒಂದು ಸಂತೋಷ. ಅವರು ಕನ್ನಡ ಬಾರದೇ ಇದ್ರು ಕೂಡ ಅವರೇ ಮ್ಯೂಸಿಕ್ ಮಾಡಿರೋದು, ಆದ್ರಿಂದ ನಿಂತ್ಕೊಂಡು ಅದನ್ನ ಕಂಪ್ಲೀಟ್ ಆಗಿ ಆ ಸ್ವರ ಸಂಯೋಜನೆಯನ್ನು ಆಕ್ಟ್ ಮಾಡಿ ತೋರಿಸಿದ್ರು. ಅಂತ ಮಹನೀಯರು ಹಾಡಿದಂಥ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಗೀತೆಯನ್ನ
ನಮ್ಮ ಟೀಮ್ನ ಇನ್ನೊಬ್ಬ ಶಕ್ತ ಗಾಯಕ ಮೋಹನ್ ಕುಮಾರ್ ಅವರು ಹಾಡ್ತಾ ಇದ್ದಾರೆ. ಇದನ್ನ ಒರಿಜಿನಲಿ PB ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಅವ್ರ ಬಗ್ಗೆ ನಾನು ಮಾತಾಡ್ತೀನಿ, ಚಪ್ಪಾಳೆ ರೆಡಿಯಾಗಿ ಇಟ್ಕೊಳ್ಳಿ. ಅರಳೆ ರಾಶಿಗಳಂತೆ ಹಾಲ್ಗಡಲ ಅಲೆಯಂತೆ ಆಗಸರ